ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಈ ದಿನ ಎಕನಾಮಿಕ್ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ತರಗತಿಯ 2ನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆಲ್ಲ ಗೊತ್ತಿದೆ, ಬ್ರಿಟಿಷರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿಕೊಂಡು ಭಾರತದಲ್ಲಿ ವ್ಯಾಪಾರ ಮಾಡುವ ಉದ್ದೇಶದಿಂದ ಭಾರತಕ್ಕೆ ಬಂದರು. ಆದರೆ ಭಾರತದ ರಾಜಕೀಯ ಅರಾಜಕತೆ, ಪೊಲಿಟಿಕಲ್ ಇನ್ಸ್ಟ್ಯಾಬಿಲಿಟಿ ಅಂತಾರೆ, ಅದರ ಸದುಪಯೋಗ ಪಡೆದುಕೊಂಡು ಭಾರತದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಸುಮಾರು 200 ವರ್ಷಗಳ ಕಾಲ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡಿದರು. 1757ರ ಪ್ಲಾಸಿ ಕದನದಲ್ಲಿ ಬಂಗಾಳದ ನವಾಬ ಸಿರಾಜ್ ಉದ್ ದೌಲನನ್ನು ಸೋಲಿಸಿ ಭಾರತದಲ್ಲಿ ಭದ್ರವಾಗಿ ನೆಲೆಯೂರುವುದಕ್ಕೆ ಪ್ರಾರಂಭ ಮಾಡಿದರು. 1864ರ ಬಕ್ಸರ್ ಕದನದ ನಂತರ ಬಂಗಾಳದ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸಿ ದಿವಾನಿ ಹಕ್ಕನ್ನು ಪಡ್ಕೊಂಡ್ರು. ಅಲ್ಲಿ 2 ಹಕ್ಕುಗಳಿದ್ದು, ಒಂದು ದಿವಾನಿ ಹಕ್ಕು, ಮತ್ತೊಂದು ನಿಜಾಮತ್ ಹಕ್ಕು. ದಿವಾನಿ ಹಕ್ಕು ಅಂದರೆ ಕಂದಾಯ ವಸೂಲಿ ಮಾಡೋದು. ನಿಜಾಮತ್ ಅಧಿಕಾರ ಅಂದರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು. ಇದನ್ನು ದ್ವಿಮುಖ ಸರ್ಕಾರ, ಬಂಗಾಳದ ದ್ವಿಮುಖ ಸರ್ಕಾರ ಎಂಬುದಾಗಿ ಕರೀತಾರೆ. ಬಂಗಾಳದ ನವಾಬನಿಗೆ ನಿಜಾಮತ್ ಅಧಿಕಾರವನ್ನು, ಬ್ರಿಟಿಷರು ದಿವಾನಿ ಹಕ್ಕನ್ನು ಪಡೆದುಕೊಂಡ್ರು. ಇಲ್ಲಿಯವರೆಗೆ ಬ್ರಿಟಿಷರಿಂದ ಚಿನ್ನವನ್ನು ತಂದು ಭಾರತದ ವಸ್ತುಗಳನ್ನ ಖರೀದಿಸ್ತಿದ್ರು. ಈ ಯುದ್ಧದ ನಂತರ, ದಿವಾನಿ ಹಕ್ಕನ್ನು ಪಡೆದ ನಂತರ ಭಾರತ ಸಂಪತ್ತನ್ನೇ ಭಾರತದ ವಸ್ತುಗಳನ್ನು ಕೊಳ್ಳುವುದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಅದೇ ದಿವಾನಿ ಹಕ್ಕು. ಈ ದಿವಾನಿ ಹಕ್ಕಿನಲ್ಲಿ ಕಂದಾಯವನ್ನು ವಸೂಲಿ ಮಾಡೋದಕ್ಕಾಗಿ ಯಾರು ಅತಿ ಹೆಚ್ಚು ಬಿಡ್ಡನ್ನು ಕೂಗ್ತಾರೋ ಅವರಿಗೆ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಬಂಗಾಳದ ಗವರ್ನರ್ ವಾರನ್ ಹೇಸ್ಟಿಂಗ್ ನೀಡುತ್ತಾ ಬರ್ತಾರೆ. ಅಂದರೆ ಪ್ರತಿ ವರ್ಷ ಕಂದಾಯವನ್ನು ಯಾರು ಅತಿ ಹೆಚ್ಚು ಬಿಡ್ ಕೂಗ್ತಾರೋ ಅವರಿಗೆ ಕಂದಾಯವನ್ನು ನೀಡುವ ಪದ್ಧತಿ ಅಂತ ಇರ್ತಾನೆ. ಇದು ಲಾಭದಾಯಕವಾಗಿದ್ದರೂ ಕೂಡ ಬ್ರಿಟಿಷರಿಗೆ ತೃಪ್ತಿದಾಯಕವಾಗಿರೋದಿಲ್ಲ. ಏಕೆಂದರೆ ಅತಿ ಹೆಚ್ಚು ಬಿಡ್ ಕೂಗಿದ ವ್ಯಕ್ತಿ ಕಂದಾಯವನ್ನು ಪಾವತಿಸಲಾಗದೆ ಮರೆಮಾಚಿ ಅಥವಾ ಓಡಿ ಹೋಗುವ ಪ್ರಸಂಗ ಬಹಳಷ್ಟು ನಡೀತಾ ಇತ್ತು. ಹೀಗಾಗಿ ಒಂದು ವ್ಯವಸ್ಥಿತವಾದ ಭೂಕಂದಾಯವನ್ನು ಪದ್ಧತಿಯನ್ನು ತರುವುದಕ್ಕಾಗಿ ಬ್ರಿಟಿಷರು ಯೋಜನೆಯನ್ನು ರೂಪಿಸ್ತಾರೆ. ಆ ಯೋಜನೆಗಳೇ ಬ್ರಿಟಿಷ್ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್, ಬ್ರಿಟಿಷರ ಭೂಕಂದಾಯ ವ್ಯವಸ್ಥೆ. ಲ್ಯಾಂಡ್ ರೆವಿನ್ಯೂ ವಾಸ್ ಒನ್ ಆಫ್ ದ ಮೇಜರ್ ಸೋರ್ಸಸ್ of income for British in India. There were broadly 3 types of land revenue policies in existence during the British rule in India. ಅಂದರೆ ಬ್ರಿಟಿಷರು ಆಳ್ವಿಕೆಯಲ್ಲಿ 3 ರೀತಿಯ ಕಂದಾಯ ಪದ್ಧತಿಯನ್ನು ಹುಟ್ಟಾಕ್ತಾರೆ. ಯಾಕಂದರೆ ಬ್ರಿಟಿಷರಿಗೆ ಅತಿ ಹೆಚ್ಚು ಆದಾಯವನ್ನು ತಂದು ಕೊಡುತ್ತಿದ್ದ ಮೂಲ ಎಂದರೆ ವ್ಯವಸಾಯ. ಹಾಗಾಗಿ ಈ ವ್ಯವಸಾಯದಿಂದ ಆದಾಯದ ಮೂಲವನ್ನು ಹೆಚ್ಚಿಸುವುದಕ್ಕಾಗಿ ಈ 3 ಪದ್ಧತಿನ ಜಾರಿಗೆ ತಂದರೆ. ಬಿಫೋರ್ ಇಂಡಿಪೆಂಡೆನ್ಸ್ ದೇರ್ ವರ್ 3 ಮೇಜರ್ ಟೈಪ್ಸ್ ಆಫ್ ಲ್ಯಾಂಡ್ ಟೆನ್ಯೂರ್ ಸಿಸ್ಟಮ್ಸ್ ಪ್ರಿವೈಲಿಂಗ್ ಇನ್ ದ ಕಂಟ್ರಿ. ಒನ್ ಈಸ್ ಜಮೀನ್ದಾರ್ ಸಿಸ್ಟಮ್, ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಸಿಸ್ಟಮ್, ದ ರೈತ್ವಾರಿ ಸಿಸ್ಟಮ್. ದೇರ್ ವರ್ 3 types of land revenue policies introduced the British. The basic difference in these systems was regarding the mode of payment of land revenue. ಮುಖ್ಯ ಉದ್ದೇಶ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂತಂದರೆ ಕಂದಾಯವನ್ನು ವಸೂಲಿ ಮಾಡೋದಕ್ಕೆ ಸಂಬಂಧಪಟ್ಟಿತ್ತು. ಇದರಲ್ಲಿ ನಾವು ಇವತ್ತು ಜಮೀನ್ದಾರಿ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಕಾಯಂ ಜಮೀನ್ದಾರಿ ಪದ್ಧತಿ ಅಥವಾ ದಿ ಪರ್ಮನೆಂಟ್ ರೆವಿನ್ಯೂ ಸೆಟ್ಲ್ಮೆಂಟ್ ಎಂಬುದಾಗಿ ಕರೀತಾರೆ. ಈ ಪದ್ಧತಿಯನ್ನು
ಮೊದಲು ಇಂಟ್ರೊಡ್ಯೂಸ್ ಮಾಡಿದರು. ದ ಜಮೀನ್ದಾರಿ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಲಾರ್ಡ್ ಕಾರ್ನ್ವಾಲಿಸ್ ಇನ್ 1793 ಥ್ರೂ ಪರ್ಮನೆಂಟ್ ಸೆಟಲ್ಮೆಂಟ್ ದಟ್ ಫಿಕ್ಸ್ ದ ಲ್ಯಾಂಡ್ ರೈಟ್ಸ್ ಆಫ್ ದ ಮೆಂಬರ್ಸ್ ಇನ್ perpetuity without any provisions for fixed rent or occupancy right for actual cultivators. 1793ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಈ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಹುಟ್ಟಾಕ್ತಾರೆ. ಅಂದರೆ ಒಂದು ನಿಶ್ಚಿತ ರೆಂಟ್ ಬಾಡಿಗೆಯನ್ನು ಯಾರು ಸಲ್ಲಿಸ್ತಾರೋ ಅವರಿಗೆ ಭೂಮಿಯನ್ನು ವರ್ಗಾಯಿಸುವ ಅಥವಾ ಅವರ ಹೆಸರಿಗೆ ನೀಡುವ ಹಕ್ಕನ್ನು, ಅಂದರೆ ನಿಜವಾಗಿ ಭೂಮಾಲೀಕರನ್ನಾಗಿ ಮಾಡುವ ಪದ್ಧತಿಯನ್ನು ಲಾರ್ಡ್ ಕಾರ್ನ್ವಾಲಿಸ್ 1793ರಲ್ಲಿ ಜಾರಿಗೆ ತರ್ತಾರೆ. ಕಾಯಂ ಜಮೀನ್ದಾರರು ಅಂತಂದರೆ ಜಮೀನ್ದಾರನ ಭೂ ಒಡೆಯರನ್ನಾಗಿ ಮಾಡಿ ಅವರು ಒಂದು ನಿರ್ದಿಷ್ಟಪಡಿಸಿದ ಕಂದಾಯವನ್ನು ಕಂಪನಿಗೆ ಸಲ್ಲಿಸುವ ಪದ್ಧತಿಯೇ ಕಾಯಂ ಜಮೀನ್ದಾರಿ ಪದ್ಧತಿ. ಅಂದರೆ ಜಮೀನನ್ನು ಒಬ್ಬ ವ್ಯಕ್ತಿಗೆ ಪರಭಾರೆ ಮಾಡಿ ಆ ಮೂಲಕ ಒಂದು ನಿಗದಿತ ಕಂದಾಯವನ್ನು ಪ್ರತಿ ವರ್ಷ ವಸೂಲಿ ಮಾಡುವ ಪದ್ಧತಿಯೇ ಜಮೀನ್ದಾರಿ ಪದ್ಧತಿ ಅಥವಾ ಪರ್ಮನೆಂಟ್ ರೆವಿನ್ಯೂ ಸೆಟಲ್ಮೆಂಟ್ ಎಂಬುದಾಗಿ ಕರೀತಾರೆ. ಈ ಲ್ಯಾಂಡ್ ರೆವಿನ್ಯೂ ವಾಸ್ ಕಲೆಕ್ಟೆಡ್ ಫ್ರಮ್ ದ ಫಾರ್ಮರ್ಸ್ ಬೈ ದ ಇಂಟರ್ಮೀಡಿಯೇಟ್ಸ್ ನೋನ್ ಆಸ್ ಜಮೀನ್ದಾರ್ಸ್. ಇಲ್ಲಿ ಸರ್ಕಾರ ಮತ್ತು ರೈತರ ಮಧ್ಯೆ ಜಮೀನ್ದಾರ್ ಇರೋದನ್ನು ನಾವು ಕಾಣ್ತೀವಿ. ಇಲ್ಲಿ ನೋಡಿ, ಇದು ಬ್ರಿಟಿಷ್ ಗೌರ್ಮೆಂಟ್, ಇದು ಪೆಸೆಂಟ್ಸ್ ರೈತರು. ಅವರು ಮಧ್ಯವರ್ತಿಗಳಾಗಿ ಇರುವರು ಯಾರು ಅಂತಂದರೆ ಜಮೀನ್ದಾರ್ಸ್. ಈ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಹುಟ್ಟು ಹಾಕಿದ ವ್ಯಕ್ತಿ ಯಾರು ಅಂತಂದರೆ ಈ ಲಾರ್ಡ್ ಕಾರ್ನ್ವಾಲಿಸ್. ನಂತರ ದ ಗೌರ್ಮೆಂಟ್ ಶೇರ್, ಅಂದರೆ ಏನು ಆ ಭೂಮಿಯಲ್ಲಿ ಕಲೆಕ್ಟ್ ಆಗ್ತಾ ಇತ್ತೋ ಅದರಲ್ಲಿ 11 ಭಾಗವನ್ನು ಜಮೀನ್ದಾರು ಉಳಿಸ್ಕೊಂಡು ಇನ್ನು 89 ಭಾಗವನ್ನು ಸರ್ಕಾರಕ್ಕೆ ಪಾವತಿಯನ್ನು ಮಾಡಬೇಕಾಗಿತ್ತು. ದ ಸಿಸ್ಟಮ್ ವಾಸ್ ಮೋಸ್ಟ್ ಪ್ರಿವಲೆಂಟ್ ಇನ್ ವೆಸ್ಟ್ ಬೆಂಗಾಲ್, ಬಿಹಾರ್, ಒಡಿಸ್ಸಾ, UP, ಆಂಧ್ರ ಪ್ರದೇಶ್ ಆ್ಯಂಡ್ ಮಧ್ಯಪ್ರದೇಶ್. ಎಲ್ಲೆಲ್ಲಿ ಈ ಪದ್ಧತಿಯನ್ನು ಜಾರಿಗೆ ತಂದರು ಅಂತಂದರೆ ವೆಸ್ಟ್ ಬೆಂಗಾಲ್ ಅಂತಂದರು, ಪೂರ್ವ ಬಂಗಾಳ, ಬಿಹಾರ, ಒಡಿಸ್ಸಾ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ ಆ್ಯಂಡ್ ಇದು ಮಧ್ಯಪ್ರದೇಶದಲ್ಲಿ ನೋಡಿ ಈ ಹಸಿರು ಮಾರ್ಕ್ ಏನಿದೆ ಈ ಪದ್ಧತಿಯಲ್ಲಿ, ಮತ್ತು ಇಲ್ಲಿ ಆಂಧ್ರದ ಸ್ವಲ್ಪ ಭಾಗ ಮತ್ತು ಮಧ್ಯಪ್ರದೇಶದ ಸ್ವಲ್ಪ ಭಾಗದಲ್ಲಿ ಈ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಅಂದರೆ ಇದು ದೇಶದ ಎಲ್ಲೆಡೆ ಈ ಪದ್ಧತಿ ಇರಲಿಲ್ಲ. ಕೇವಲ ವೆಸ್ಟ್ ಬೆಂಗಾಲ್, ಬಿಹಾರ್, ಒಡಿಸ್ಸಾ, UP, ಆಂಧ್ರ ಪ್ರದೇಶ್ ಆ್ಯಂಡ್ ಮಧ್ಯಪ್ರದೇಶದಲ್ಲಿ ದೇಶದ 19ರಿಂದ 20 ಭಾಗದಲ್ಲಿ ಮಾತ್ರ ಈ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಅಕಾರ್ಡಿಂಗ್ ಟು ಪರ್ಮನೆಂಟ್ ಲ್ಯಾಂಡ್ ರೆವಿನ್ಯೂ ಸೆಟಲ್ಮೆಂಟ್, ದ ಜಮೀನ್ದಾರ್ ವರ್ ರೆಕಗ್ನೈಸ್ ಆಸ್ ದ ಪರ್ಮನೆಂಟ್ ಓನರ್ಸ್ ಆಫ್ ದ ಲ್ಯಾಂಡ್. ನಾನು ಮೊದಲೇ ಹೇಳಿದೆ, ಒಂದು ಭೂಮಿಯನ್ನು ಯಾರು ಜಮೀನ್ದಾರ ಮಧ್ಯವರ್ತಿಗಳಿಗೆ ಪರಭಾರೆ ಮಾಡ್ತಾಯಿದ್ರು ಆ ಜಮೀನ್ದಾರರು ಆ ಜಮೀನನ್ನ ಬಗ್ಗೆ ವಂಶ ಪಾರಂಪರ್ಯ ಹಕ್ಕನ್ನು ಹೊಂದ್ತಾಯಿದ್ರು. ಆ ಭೂಮಿಯನ್ನು ಮಾರುವ, ಪರಭಾರ ಮಾಡುವ, ದಾನ ಮಾಡುವ ಅಥವಾ ತನ್ನ ಮಕ್ಕಳಿಗೆ ವರ್ಗಾಯಿಸುವ ಹಕ್ಕು ಆ ಜಮೀನ್ದಾರನಿಗೆ ಇತ್ತು. ಆದರೆ ಆ ಹಕ್ಕು ರೈತನಿಗೆ ಇರಲಿಲ್ಲ. ಆದರೆ ನಿಜವಾದ ರೈತನಿಗೆ ಆ ಹಕ್ಕು ಇರಲಿಲ್ಲ. ದೇ ವರ್ ಗಿವನ್ ಇನ್ಸ್ಟ್ರಕ್ಷನ್ ಟು ಪೇ 89% ಆಫ್ ದ ಆನ್ಯುವಲ್ ರೆವಿನ್ಯೂ ಟು ದ ಸ್ಟೇಟ್ ಆ್ಯಂಡ್ ವರ್ ಪರ್ಮಿಟೆಡ್ ಟು ಎಂಜಾಯ್ 11% ಆಫ್ ದ ರೆವಿನ್ಯೂ ಆಸ್ ದರ್ ಶೇರ್. ನಾನು ಮೊದಲು ಹೇಳಿದೆ, ಆ ಶೇರ್ ಈಗ 100 ರೂಪಾಯಿ ಕಂದಾಯವನ್ನು ನಿಗದಿ ಮಾಡಿದರೆ ಅದರಲ್ಲಿ 89 ರೂಪಾಯಿನ ಸರ್ಕಾರಕ್ಕೆ ಪಾವತಿ ಮಾಡಿ 11 ರೂಪಾಯಿಯನ್ನು ಜಮೀನ್ದಾರರು ಇಟ್ಕೊಬೋದಾಗಿತ್ತು. ಅದರಲ್ಲಿ ಹೆಚ್ಚು ಆದಾಯವನ್ನು ಅವರು ಪಡ್ಕೊಬೋದಾಗಿತ್ತು. ದ ಜಮೀನ್ದಾರ್ ವರ್ ಲೆಫ್ಟ್ ಇಂಡಿಪೆಂಡೆಂಟ್ ಇನ್ ದ ಇಂಟರ್ನಲ್ ಅಫೈರ್ಸ್ ಆಫ್ ದೇರ್ ರೆಸ್ಪೆಕ್ಟಿವ್ ಡಿಸ್ಟ್ರಿಕ್ಟ್ಸ್. ಅಂದರೆ ಅವರು ಇಂಡಿಪೆಂಡೆಂಟ್ ಆಗಿದ್ದರು ಮತ್ತು ಆಂತರಿಕವಾಗಿ ಅವರು ಸ್ವತಂತ್ರವನ್ನು ಪಡ್ಕೊಂಡಿದ್ರು, ರೆಸ್ಪೆಕ್ಟಿವ್ ಆಗಿದ್ದರು. ಇಶ್ಯೂಸ್ ಆಫ್ ದ ಜಮೀನ್ದಾರ್ ಸಿಸ್ಟಮ್, ಅದರ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಬಗ್ಗೆ ಹೇಳೋದಾದರೆ ರೈತರಿಗೆ ಯಾವ ರೀತಿ ಅನುಕೂಲ ಆಗಿತ್ತು ಈ ಪದ್ಧತಿ. ಫಾರ್ ದ ಕಲ್ಟಿವೇಟರ್ಸ್ ಇನ್ ದ ವಿಲೇಜಸ್, ದ ಕಲ್ಟಿವೇಟರ್ಸ್ ಫೌಂಡ್ ದ ಸಿಸ್ಟಮ್ oppressive and exploitative as the rent they paid to the zamindars was very high, while its right on the land was quite insecure. ಅಂದರೆ ಅಲ್ಲಿ ಬಾಡಿಗೆದಾರ ಏನು ಟೆನೆಂಟ್ ಇದ್ದ, ಆ ಬಾಡಿಗೆದಾರ ಅಥವಾ ಜಮೀನ್ದಾರ ಏನು ಉಳುಮೆ ಮಾಡ್ತಿದ್ನೋ ಅವನು ನಿಜವಾದ ರೈತನಾಗಿರಲಿಲ್ಲ. ಅವನು ಕೇವಲ ಬಾಡಿಗೆದಾರನಾಗಿದ್ದ. ಜಮೀನ್ದಾರ ಅವನಿಂದ ಕಂದಾಯವನ್ನು ಅತಿ ಹೆಚ್ಚು ದರದಲ್ಲಿ ವಸೂಲಿ ಮಾಡ್ತಿದ್ದ. ಏಕೆಂದರೆ ಸರ್ಕಾರ ನಿಗದಿಪಡಿಸಿದಷ್ಟು ಕಂದಾಯವನ್ನು
ಮಾತ್ರ ವಸೂಲಿ ಮಾಡ್ತಿರಲಿಲ್ಲ, ಅದಕ್ಕಿಂತ ಹೆಚ್ಚು ಯಾರು ಅತಿ ಹೆಚ್ಚು ಕಂದಾಯವನ್ನು ಕೊಡ್ತಾರೋ ಅವರಿಗೆ ಅವನು ಭೂಮಿಯನ್ನು ಇಡ್ತಿದ್ದ. ಒಂದು ವೇಳೆ ಅವನು ಕಂದಾಯವನ್ನು ಸಲ್ಲಿಸದೇ ಇದ್ದರೆ ಆ ಭೂಮಿಯನ್ನು ಮತ್ತೊಬ್ಬನಿಗೆ ಅವನು ವರ್ಗಾಯಿಸ್ತಿದ್ದ. ಹಾಗಾಗಿ ನಿಜವಾದ ರೈತ ಅಲ್ಲಿ ಇನ್ಸೆಕ್ಯೂರ್ ಆಗಿದ್ದ, ಅಂದರೆ ಅವನಿಗೆ ಯಾವುದೇ ಭದ್ರತೆ ಅವನ ಭೂಮಿಯಲ್ಲಿ ಇರಲಿಲ್ಲ. ದ ಕಲ್ಟಿವೇಟರ್ಸ್ ಆಫನ್ ಎ ಟೇಕ್ ಲೋನ್ ಟು ಪೇ ದ ರೆಂಟ್ಸ್, ಆನ್ ಫೇಲಿಂಗ್ ಟು ಪೇ ದ ರೆಂಟ್ ದೇ ವರ್ ಎವಿಕ್ಟೆಡ್ ಫ್ರಮ್ ದ ಲ್ಯಾಂಡ್. ಕಿತ್ಕೊಳ್ತಾರೆ, ಯಾರು ಸರಿಯಾಗಿ ಪೇಮೆಂಟ್ ಮಾಡ್ತಿದ್ರು ಅಲ್ಲಿವರೆಗೆ ಮಾತ್ರ ರೈತ ಆ ಭೂಮಿಯ ಹಕ್ಕನ್ನೆಲ್ಲ ಬಾಡಿಗೆನ ಹೊಂದಿದ್ದ. ಒಂದು ವೇಳೆ ಕೊಡೋದಕ್ಕೆ ಸಾಧ್ಯವಾಗದೇ ಇದ್ದರೆ ಅವನ ಭೂಮಿಯನ್ನು ವರ್ಗಾವಣೆ ಮಾಡಲಾಗ್ತಾ ಇತ್ತು. ಹಾಗಾಗಿ ದೌರ್ಜನ್ಯಕ್ಕೆ ಅಲ್ಲಿ ರೈತ ಈ ಜಮೀನ್ದಾರರ ಶೋಷಣೆಗೆ ಹಾಗೂ ಅವರ ಈ ದಬ್ಬಾಳಿಕೆಗೆ ಗುರಿಯಾಗ್ತಾ ಇದ್ದ. ಇಲ್ಲಿ ಸರ್ಕಾರದ ಮಧ್ಯವರ್ತಿಗಳಾದ ಜಮೀನ್ದಾರರು ರೈತರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾಯಿದ್ರು. ಜಮೀನ್ದಾರಿಗೆ ಯಾವ ರೀತಿ ಲಾಭ ಇತ್ತು ಇದು? ನಾನು ಮೊದಲು ಹೇಳಿದೆ, ಜಮೀನ್ದಾರರಿಗೆ ಕಂದಾಯ ವಸೂಲಿಯಲ್ಲಿ 11 ಭಾಗ ಉಳಿತಾ ಇತ್ತು. ಜೊತೆಗೆ ಅತಿ ಹೆಚ್ಚು ಕಂದಾಯವನ್ನು ವಸೂಲಿ ಮಾಡಿದ್ರು ಕೂಡ ಅದು ಜಮೀನ್ದಾರರಿಗೆ ಸೇರ್ತಾ ಇತ್ತು. ದ ರೆವಿನ್ಯೂ ಹ್ಯಾಡ್ ಬೀನ್ ಫಿಕ್ಸ್ಡ್ ಸೋ ಹೈ ದಟ್ ದ ಜಮೀನ್ದಾರ್ಸ್ ಫೌಂಡ್ ಇಟ್ ಡಿಫಿಕಲ್ಟ್ ಟು ಪೇ ಆ್ಯಂಡ್ ದೋಸ್ ಹೂ ಫೇಲ್ ಟು ಪೇ ದ ರೆವಿನ್ಯೂ ಲಾಸ್ಟ್ ದೇ ಜಮೀನ್ದಾರಿ. ಆದರೆ ಇವ್ರಿಗೂ ಕೂಡ ಅದು ಕಷ್ಟಕರವಾಗಿತ್ತು. ಏಕೆಂದರೆ ಇವರು ಯಾರೂ ರೈತಾಪಿ ವರ್ಗಗಳಾಗಿರಲಿಲ್ಲ. ಇವರು ರೈತರಿಗೆ ಜಮೀನನ್ನು ವರ್ಗಾಯಿಸ್ತಾ ಇದ್ರು. ರೈತ ಅದರಿಂದ ಯಾವುದೇ ಅತಿ ಹೆಚ್ಚು ಆದಾಯ ಬರದೇ ಇರೋದ್ರಿಂದ ಅವನು ಅತಿ ಹೆಚ್ಚು ಬೆಳೆಯೋದಕ್ಕೆ ಆಸಕ್ತಿಯನ್ನು ತೋರ್ತಾ ಇರಲಿಲ್ಲ. ಹಾಗಾಗಿ ಈ ಜಮೀನ್ದಾರರಿಗೆ ಒಂದು ನಿಗದಿತವಾಗಿ ಕಂದಾಯವನ್ನು ಫಿಕ್ಸ್ ಮಾಡ್ತಾ ಇದ್ರು. ಆ ಕಂದಾಯವನ್ನು ಸಲ್ಲಿಸಲು ವಿಫಲರಾದರೆ ಸರ್ಕಾರ ಅವರ ಜಮೀನನ್ನು ವಶಪಡಿಸ್ಕೊಳ್ತಾ ಇತ್ತು ಮತ್ತು ಬೇರೆಯವರಿಗೆ ಅದನ್ನು ವರ್ಗಾವಣೆ ಅಥವಾ ಮಾರಾಟ ಮಾಡ್ತಾ ಇತ್ತು. ದ ಜಮೀನ್ದಾರ್ಸ್ ವರ್ ನಾಟ್ ಸೋ ಕೀನ್ ಅಬೌಟ್ ಇಂಪ್ರೂವಿಂಗ್ ದ ಲ್ಯಾಂಡ್. ಅವ್ರು ಇಂಪ್ರೂವ್ನೇ ಮಾಡಲಿಲ್ಲ, ಏಕೆಂದರೆ ಅವ್ರಿಗೆ ಬೇಕಾಗಿರಲಿಲ್ಲ ಅದು. ಆಸ್ ಲಾಂಗ್ ಆಸ್ ದೇ ಕುಡ್ ಗಿವ್ ಔಟ್ ದ ಲ್ಯಾಂಡ್ ಆ್ಯಂಡ್ ಗೆಟ್ ರೆಂಟ್ ದೇ ಪ್ರಿಫರ್ಡ್ ಇಟ್. ಅಂದರೆ ಯಾಕಂದರೆ ಜಮೀನ್ದಾರರು ನಿಜವಾದ ರೈತರಾಗಿರಲಿಲ್ಲ. ರೈತರಿಗೆ ಆದಾಯ ಬರ್ತಲಿಂದ ಅವರು ಆಸಕ್ತಿನ ತೋರಲಿಲ್ಲ. ಜಮೀನ್ದಾರರು ಕೂಡ ನಗರವಾಸಿಗಳಾಗಿದ್ದು ಕಂದಾಯ ಸಮಯದಲ್ಲಿ ಮಾತ್ರ ಹಳ್ಳಿಗಳಿಗೆ ಬರ್ತಾ ಇದ್ರು. ಹಾಗಾಗಿ ಜಮೀನಿನ ವಿಸ್ತರಣೆಗಾಗಲಿ ಅಥವಾ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕಾಗಲಿ ಜಮೀನ್ದಾರರು ಪ್ರಯತ್ನವನ್ನು ಪಡಲಿಲ್ಲ ಎಂಬುದಾಗಿ ಹೇಳ್ಬೋದು. ಫಾರ್ ದ ಕಂಪನಿಗೆ ಏನು ಲಾಭ ಆಯಿತು ಮತ್ತು ನಷ್ಟ ಆಯಿತು ಇದು? By the first decade of the 19th century, the cultivation slowly expanded and prices rose in the market. 19ನೇ ಶತಮಾನದಲ್ಲಿ ಏನು ಇದು ದಿವಾನಿ ಹಕ್ಕಿತ್ತೋ ಅದಕ್ಕಿಂತ ಇದು ಸುಧಾರಿತ ಪದ್ಧತಿಯಾಗಿತ್ತು. ಏಕೆಂದರೆ ಈ ಜಮೀನ್ದಾರಿ ಹಕ್ಕನ್ನು 20 ವರ್ಷಗಳಿಗೆ ನೀಡ್ತಾ ಇದ್ರು. 20 ವರ್ಷಗಳಲ್ಲಿ ಯಾವುದೇ ಕಂದಾಯ ಹೆಚ್ಚಾಗ್ತಿರಲಿಲ್ಲ, ಕಡಿಮೆ ಆಗ್ತಿರಲಿಲ್ಲ. ಹಾಗಾಗಿ ಸರ್ಕಾರಕ್ಕೆ ಒಂದು ನಿಗದಿತ ಆದಾಯ ಬರ್ತಾ ಇತ್ತು. ಇಂದಿನ ಆದಾಯ ಮತ್ತು ಈ ವರ್ಷದ ಆದಾಯ, ಮುಂದಿನ ವರ್ಷದ ಆದಾಯ ಅದು ಸಮಾನಾಂತರವಾಗಿತ್ತು. ಹೆಚ್ಚು ಆಗುತ್ತಿರಲಿಲ್ಲ ಮತ್ತು ಕಡಿಮೆನೂ ಆಗ್ತಿರಲಿಲ್ಲ. ಹಾಗಾಗಿ ಕೃಷಿ ಮತ್ತು ವ್ಯಾಪಾರ ಬೆಳವಣಿಗೆಯನ್ನು ಕಾಡ್ತು ಇದರಲ್ಲಿ. ಆಲ್ದೋ ದಿಸ್ ಮೀನ್ಡ್ ಆನ್ ಇನ್ಕ್ರೀಸ್ ಇನ್ ದ ಇನ್ಕಮ್ ಆಫ್ ಜಮೀನ್ದಾರ್ಸ್, ಇಟ್ ವಾಸ್ ನೋ ಗೇನ್ ಫಾರ್ ದ ಕಂಪನಿ ಸಿನ್ಸ್ ಇಟ್ ಕುಡ್ ನಾಟ್ ಇನ್ಕ್ರೀಸ್ ದ ರೆವಿನ್ಯೂ ಡಿಮ್ಯಾಂಡ್ ದಟ್ ಹ್ಯಾಡ್ ಬೀನ್ ಸೆಟಲ್ಡ್ ಪರ್ಮನೆಂಟ್ಲಿ. ಆದಾಗ್ಯೂ ಕೂಡ ಈ ಜಮೀನ್ದಾರರು ಇಲ್ಲಿ ಹೆಚ್ಚು ಆದಾಯವನ್ನು ಪಡ್ಕೋತಾ ಇದ್ರು. ಏಕೆಂದರೆ ಸರ್ಕಾರ 100 ರೂಪಾಯಿನ ದರವನ್ನು ಕಂದಾಯವನ್ನು ಫಿಕ್ಸ್ ಮಾಡಿರೋರು 200 ರೂಪಾಯಿನ ರೈತರಿಂದ ವಸೂಲಿ ಮಾಡ್ತಾ ಇದ್ರು. ಆದರೆ ಸರ್ಕಾರಕ್ಕೆ ಪಾವತಿ ಮಾಡ್ತಿದ್ದವರು 89 ರೂಪಾಯಿಗಳು ಮಾತ್ರ. ಇನ್ನು 111 ರೂಪಾಯಿ ಇವರಿಗೆ ಉಳಿತಾ ಇತ್ತು. ಹಾಗಾಗಿ ಜಮೀನ್ದಾರರು ಇಲ್ಲಿ ಬೇಗ ಬೆಳವಣಿಗೆಯನ್ನು ಹೊಂದರು. ಸರ್ಕಾರಕ್ಕೂ ಕೂಡ ಯಾವುದೇ ಲಾಭವೂ ಕೂಡ ಆಗಲಿಲ್ಲ. ಹಾಗಾಗಿ ಇದು ಕೂಡ ಯಾವುದೇ ಲಾಭ ಆಗಲಿಲ್ಲ ಎಂಬುದಾಗಿ ನಾವು ತಿಳ್ಕೊಬೋದು.